ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾನು ಪನ್ನೀರ್ ದಮ್ ಬಿರಿಯಾನಿನ ಮನೆ ಒಳಗೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇ ನಾವು ಬಾಸುಮತಿ ಅಕ್ಕಿನ ಯೂಸ್ ಮಾಡ್ಕೊಂಡಿನಿ. 2 ಕಪ್ ಬಾಸುಮತಿ ಅಕ್ಕಿನ ತೊಗೊಳತ್ತೀನಿ. ಬಾಸುಮತಿ ಅಕ್ಕಿನ ಯಾಕಂತಂದ್ರೆ ಇದು ನಾನ್ ಸ್ಟಿಕ್ ಇರ್ತೈತಲ್ಲ, ಸೊ ಚಲೋ ಟೇಸ್ಟ್ ಕೊಡ್ತೈತಿ ಅನ್ನೋ ರೀಸನ್ನಿಗೆ ಇದನ್ನು ಸ್ವಲ್ಪ ನೀರು ಹಾಕಿ 3 to 4 ಮಿನಿಟ್ಸ್ ನೆನೆಸಕ್ಕೆ ಬಿಡಬೇಕು. ನೆಕ್ಸ್ಟ್ ಇಲ್ಲೊಂದು ಪಾತ್ರೆ ತೊಗೊಂಡು ಇದಕ್ಕೆ 3 ಕಪ್ ನೀರನ್ನು ಹಾಕಿ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ, ಕರಿಮೆಣಸು, ದಾಲ್ಚಿನ್ನಿ ಮತ್ತು ಲಾಪೆಲೆ, ಸಾಲ್ಟ್, 1 ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಇದನ್ನು ಕುದಿಯೋಕೆ ಬಿಡಬೇಕು. ಸಾಲ್ಟ್, 1 ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಇದನ್ನು ಕುದಿಯೋಕೆ ಬಿಡಬೇಕು. ಇದು ಸರಿಯಾಗಿ ಕುದ್ಮೇಲೆ ಅಲ್ಲಿ ನೆನೆ ಇಟ್ಕೊಂಡಿರುವಂಥ ಅಕ್ಕಿನ ನೀರಿಂದ ಸೋಪ್ ತೆಗೆದು ಆ ಅಕ್ಕಿನ ಈ ನೀರಿಗೆ ಇದು ಕುದಿ ಬಂದಮೇಲೆ ಸರಿಯಾಗಿ ಕುದಿ ಬಂದಮೇಲೆ ಈ ನೀರಿಗೆ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟ್ ಇದನ್ನು ಓನ್ಲಿ 3 ಮಿನಿಟ್ಸ್ ಅಷ್ಟೇ ಕುದಿಸ್ಬೇಕು. ಕುದ್ಮೇಲೆ ಅದನ್ನು ನೀರನ್ನು ಬಸಿದು ಅದನ್ನು ಒಂದು ಪಾತ್ರೆಗೆ ಸಪ್ರೇಟ್ ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು. ಒಂದು ಪಾತ್ರೆ ಒಳಗೆ ಎತ್ತಿಟ್ಕೊಂಡು ಇದನ್ನು ಇಟ್ಬಿಡ್ರಿ. ನೆಕ್ಸ್ಟ್ ನಾವಿಲ್ಲೇ ಪನ್ನೀರನ್ನು ಮ್ಯಾರಿನೇಷನ್ ಆಗೋಕ್ಕೆ ಬಿಡಬೇಕು. ಸೊ ಅದಕ್ಕೆ ಇಲ್ಲಿ 1 ಕಪ್ ಮೊಸರನ್ನು ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟನ್ನು 1 ಸ್ಪೂನ್ ಹಾಕಬೇಕು. ನೆಕ್ಸ್ಟ್ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಬಿರಿಯಾನಿ ಮಸಾಲ ಹಾಕಬೇಕು. ನೆಕ್ಸ್ಟ್ 1 ಸ್ಪೂನ್ ನಿಮ್ಮ ಹತ್ರ ಧನಿಯಾ ಪೌಡರ್ ಇದ್ರೆ ಅದನ್ನೂ ಹಾಕ್ಬೋದು. 1 ಸ್ಪೂನ್ ಸಾಲ್ಟ್, ಅರಿಶಿಣ. ನೆಕ್ಸ್ಟ್ ಅದಕ್ಕೆ ಹೆರಚಿಟ್ಕೊಂಡಿರುವಂಥ ಕೊತ್ತಂಬರಿ ಹಾಕಬೇಕು. ಆಮೇಲೆ 1 ಸ್ಪೂನ್ ಆಯಿಲ್, 1 ಸ್ಪೂನ್ ನಿಂಬೆ ರಸ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಮಸಾಲಾಗ ಪನ್ನೀರನ್ನು ಹಾಕಬೇಕು. ನೆಕ್ಸ್ಟ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್, ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ, 3 to 4 ಸ್ಪೂನ್ ಆಯಿಲನ್ನು ಹಾಕಬೇಕು. ಇದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಲವಂಗ ಹಾಕಬೇಕು. ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆನ ಹಾಕಿ ಸರಿಯಾಗಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡೆನ ಹಾಕಬೇಕು. ಇದು ಫುಲ್ ಅಂದರೆ ಅದು ಸ್ವೀಟ್ ಫ್ಲೇವರ್ ಹೋಗುವವರೆಗೂ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಹಾಕಿ ಫ್ರೈ ಮಾಡಬೇಕು. ಮ್ಯಾರಿನೇಷನ್ ಆಗಿರುವಂಥ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು.
ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಅದನ್ನು ಸರಿಯಾಗಿ ಕುದಿಸ್ಬೇಕು. ಈ ಥರ ಆದಮೇಲೆ ಅದನ್ನೇನು ಅಕ್ಕಿನ ನಾವು ಅನ್ನನ ಕುದಿಸಿಟ್ಕೊಂಡಿರ್ತೀವಲ್ಲ 4 ಮಿನಿಟ್ಸ್, ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಮಿಕ್ಸ್ ಮಾಡಬಾರ್ದು, ಜಸ್ಟ್ ಮೇಲೆ ಅದನ್ನು ಸ್ಪ್ರೆಡ್ ಮಾಡಬೇಕು. ಕೆಳಗೇನು ಪನ್ನೀರ್ನ ನಾವು ಒಗ್ಗರಣೆ ಹಾಕಿಟ್ಕೊಂಡಿರ್ತೀವಲ್ಲ ಅದರ ಮೇಲೆ ಜಸ್ಟ್ ನಾವು ಇದನ್ನು ಅನ್ನನ ಸ್ಪ್ರೆಡ್ ಮಾಡಬೇಕು, ರೈಸ್ನ ಸ್ಪ್ರೆಡ್ ಮಾಡಬೇಕು. ಇದ್ರ ಮೇಲೆ ನಾವೆಲ್ಲ ಒಂದು ಹಾಫ್ ಕಪ್ ಆಫ್ ಹಾಲನ್ನು ಹಾಕಾತೀವಿ. ಅದರೊಳಗೆ ಸ್ಯಾಫ್ರಾನ್ ಮಿಕ್ಸ್ ಮಾಡಿ ಕಲರ್ ಚೇಂಜ್ ಬರುತ್ತೆ ಅಂತಂದು. ನೆಕ್ಸ್ಟ್ ಅದ್ರ ಮೇಲೆ ಕೊತ್ತಂಬರಿನ ಹಾಕ್ಕೊಂಡು ಗೀನ ಹಾಕಬೇಕು. ಕೊತ್ತಂಬರಿ ಆದಮೇಲೆ ಗೀ ಹಾಕಿ ನೆಕ್ಸ್ಟ್ ಇದಕ್ಕೆ 1 ಕಪ್ ಹಾಲಂದಲ್ಲ, ಹಾಲು ವಿತ್ ಸ್ಯಾಫ್ರಾನ್ ಹಾಕಿದ್ವಿ ಕಲರ್ ಚೇಂಜ್ ಆಗಲಿ ಅಂತಂದು. ನೆಕ್ಸ್ಟ್ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ ಕರೆಕ್ಟ್ 10 ಮಿನಿಟ್ಸ್ ಅಷ್ಟೇ ಇಡಬೇಕು. 10 ಮಿನಿಟ್ಸ್ ಆದಮೇಲೆ ರೆಡಿ ಟು ಈಟ್. ಪಕ್ಕಾ ಹೋಟೆಲ್ ಸ್ಟೈಲ್ ಪನ್ನೀರ್ ದಮ್ ಬಿರಿಯಾನಿ ರೆಡಿ ಆಯಿತು. ಸೊ ಇದನ್ನು 10 ಮಿನಿಟ್ಸ್ ಅಷ್ಟೇ ಕರೆಕ್ಟ್ ಟೈಮ್ 10 ಮಿನಿಟ್ಸ್ ಅಷ್ಟೇ ಬಿಡಬೇಕು, ಬಿಕಾಸ್ ಕೆಳಗೆ ತಳ ಹೊತ್ತು ಬಿಡ್ತೈತಿ. ಸೊ ಹಿಯರ್ ರೆಡಿ ಟು ಪನ್ನೀರ್ ದಮ್ ಬಿರಿಯಾನಿ. ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಸೊ ಬಾಯ್.